ಎವ್ರಿವನ್, ವೆಲ್ಕಮ್ ಟು ಸುಕನ್ಯಾ ಯೂಟ್ಯೂಬ್ ಚಾನಲ್. ಇವತ್ತು ಈ ಥರ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಗೊತ್ತಾ? ಇವತ್ತು ಶೆಟ್ಟಳ್ಳಿ ಚರ್ಚ್, ಹಾಸನಿಂದ ಸ್ವಲ್ಪ ಒಂದು 10 ಕಿಲೋಮೀಟರ್ ಇರುವ ಶೆಟ್ಟಳ್ಳಿ ಚರ್ಚಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ, ಅಲ್ಲಿನ ವಿಶೇಷತೆ ಏನಂತ ಹೇಳ್ತೀನಿ. ಹೊರಡೋಣ. ಸ್ಕೂಟಿಲಿ ಹೋಗೋಣ ಅಂತ ಹೊರಟಾಯಿತು. ಈಗ ಹೋಗಬೇಕು. ತುಂಬಾ ಬಿಸಿಲು ಇದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲಪ್ಪ. ಗಾಡೀಲಿ ಹೋಗ್ತಾ ಹಾಗೆ ವೀಡಿಯೋ ಮಾಡ್ಕೊಂಡು ಅಲ್ಲಿ ಹೋಗಿ ತೋರಿಸ್ತೀವಿ. ಬಂದಾಗಿದೆ ಆಲ್ವಾಗ್ಲ ಹತ್ರ. ಫಸ್ಟು ನೋಡಿ ವಾಟರ್ ಫಾಲ್ಸ್ ಎಲ್ಲ ಬಂದು ತೋರಿಸ್ತೀನಿ. ನಾವು ಮಧ್ಯಾಹ್ನ ಹೊತ್ತು ಬಂದಿದ್ದೀವಿ, ನೀವು ಬರೋದಾದರೆ ಮಾರ್ನಿಂಗ್ ಟೈಮ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ನೀವು ಮಾರ್ನಿಂಗ್ ಟೈಮ್ ಬನ್ನಿ. ಹಾಸನಿಗೆ ಬಂದರೆಲ್ಲ ಇಲ್ಲಿ ಬಂದು ಅಸಲಿ ಹೋಗಿ ಮಾರ್ನಿಂಗ್ ಟೈಮು ವಿಸಿಟ್ ಮಾಡಿ ನೋಡಿ. ಬರಲ್ಲ ಫ್ರೆಂಡ್ಸ್ ನೋಡಿ, ಇದು ಏನಂದರೆ ಈ ಟೈಮಲ್ಲಿ ಬರಬೇಡಿ, ಎಲ್ಲ ಮಾರ್ನಿಂಗ್ ಟೈಮ್ ಬಂದಾಗ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಬಿಸಿಲು ಟೈಮಲ್ಲಿ ಎಷ್ಟೊಂದು ಚೆನ್ನಾಗಿರಲ್ಲ, ಬಂದು ನೋಡಿ ಗೈಸ್, ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಬರ್ಬೇಕು. ಫೌಂಡೇಶನ್ ಹಚ್ಕೊಂಡಿದ್ದು ಮನೆಗೆ ಯೂಸ್ ಮಾಡ್ತೀನಿ, ಮತ್ತೆ ಫೌಂಡೇಶನ್ ತುಂಬ ಬ್ಲ್ಯಾಕ್ ಕಾಣಿಸ್ತಿದ್ದೀನಿ. ಸೊ ನೋಡಿ, ಚೆನ್ನಾಗಿದೆ ಗೈಸ್, ನೋಡಿ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಮಾರ್ನಿಂಗ್ ಟೈಮ್ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಾದರೂ ಬೇರೆ ಸಕಲೇಶ್ಪುರ ಆ ಕಡೆ ಎಲ್ಲ ಹೋಗೋ ಟೈಮಲ್ಲಿ ಇಲ್ಲಿ ಆಲ್ಬಾಗಿಗೆ ಬಂದು ಎಲ್ಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಟೈಮೇ ಬರಬೇಕು. ನಾವು ಇವಾಗ ಆಫ್ಟರ್ನೂನ್ ಬಂದಿದ್ದೀವಿ, ತುಂಬ ಬಿಸಿಲು ಇದೆ ಇವಾಗ, ಹಂಗಾಗಿ ನೀವೆಲ್ಲ ಬರೋದಾದರೆ ಮಾರ್ನಿಂಗ್ ಟೈಮೇ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಲ್ಬಾಗಿ ಕೆರೆ ನಾವು ಬಂದಿದ್ದೀವಿ. ಇವಾಗ ಇಲ್ಲಿ ಶೆಟ್ಟಳ್ಳಿಗೆ ಹೋಗಬೇಕು ನೆಕ್ಸ್ಟು. ಇಲ್ಲಿ ಬರ್ತಲೇ ಇಲ್ಲಿಗೆ ಹಿಂಗೆ ಬಂದು ವಿಸಿಟ್ ಮಾಡಿ ಹೋದ್ವಿ. ಚೆನ್ನಾಗಿದೆ, ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ, ನೀವು ಕೂಡ ಬನ್ನಿ. ಇವಾಗ ಶೆಟ್ಟಳ್ಳಿ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಆಯ್ತು. ಬಿಸ್ತಿದೆಯಲ್ಲ, ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇಲ್ಲಿ ನೀರಲ್ಲೆಲ್ಲ ಆಟ ಆಡೋಕೆ ಆಗಲಿಲ್ಲ ಗೈಸ್. ಇವಾಗ ಶೆಟ್ಟಳ್ಳಿ ಚರ್ಚ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಏನಕ್ಕಂದರೆ ಅಲ್ಲಿ ಜಾಸ್ತಿ ಆಳನೇ ಇರಲ್ಲ, ಅಲ್ಲಿ ಆರಾಮಾಗಿ ಆಟ ಆಡ್ಬೋದು. ಹಾಗಾಗಿ ಇತ್ತು ಗೈಸ್. 1960 ಕಟ್ಟಿರೋದು ಚರ್ಚು. ಇವಾಗ ಸ್ವಲ್ಪ ಹಾಳಾಗಿದೆ, ಬಟ್ ಸೂಪರಾಗಿದೆ. ಇಂಥ ಟೈಮಲ್ಲಿ ಆ ಚರ್ಚ್ನ ನೋಡ್ಬೋದು. ಮಳೆ ಎಲ್ಲ ಬಂದರೆ ಮುಚ್ಚೋಗಿರುತ್ತೆ. ಇವಾಗ ಆ ಚರ್ಚ್ನ ನೋಡ್ಬೋದು, ಬನ್ನಿ, ಅಲ್ಲಿ ಚೆನ್ನಾಗಿರುತ್ತೆ. ಹಾಸನ ಹತ್ರ ಆಲ್ಮೋಸ್ಟ್ ಎಲ್ಲ ಹಾಸನಲ್ಲಿರೋರೆಲ್ಲ ಹೋಗಿರ್ತೀರ. ನಾನು ಇವತ್ತು ಹೋಗ್ತಿದ್ದೀನಿ, ಬನ್ನಿ ನಿಮಗೆ ತೋರಿಸ್ತೀನಿ. ಎಲ್ಲ ಬರೋರು ಇಲ್ಲೆಲ್ಲ ಪ್ಲೇಸ್ ನೋಡೋರು, ಯಾಲ್ಬಾಗಿಲು ಮತ್ತು ಈ ಶೆಟ್ಟಳ್ಳಿ ಚರ್ಚ್ ಎಲ್ಲ ಹತ್ರ ಹೋಗಿ ನೋಡಿ ಎಂಜಾಯ್ ಮಾಡಿ ಬನ್ನಿ. ಶೆಟ್ಟಳ್ಳಿ ಚರ್ಚ್ ಹತ್ರ ಹೋಗಿ ವೀಡಿಯೋ ಮಾಡೋಣ. ನೋಡಿ ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ಬರಬೇಕು, ಮಳೆಗಾಲ ಟೈಮಲ್ಲಿ ಎಲ್ಲ ಫುಲ್ಲು ನೀರಿರುತ್ತೆ. ಇವಾಗಾದರೆ ಆರಾಮಾಗೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಬನ್ನಿ ನೋಡಿ, ಎಷ್ಟು ಚೆನ್ನಾಗಿದೆ ಶೆಟ್ಟಳ್ಳಿ ಚರ್ಚ್. ತುಂಬ ಬಿಸಿಲಿರೋ ಕಾರಣ ಒಂದು ಸೋಡಾ ಕುಡಿಯೋಣ ಅಂತ ಹೋಗ್ತೀವಿ. ಬನ್ನಿ ಗೈಸ್, ಕುಡಿಯೋಣ. ಇದು ಮುಳುಗಿರುತ್ತೆ, ವರ್ಷದ್ದು 6 ತಿಂಗಳು ಮುಳುಗೇ ಇರುತ್ತೆ. ಮಳೆಗಾಲ ಟೈಮಲ್ಲೆಲ್ಲ 15 ತನಕ ಫುಲ್ಲು ನೀರು ಬಂದಿರುತ್ತೆ. ಇಂಥ ಟೈಮಲ್ಲಿ ಬರಬೇಕು. ಇಂಥ ಟೈಮಲ್ಲಿ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಈ ಥರ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಹಾಸನ ಸೈಡಲ್ಲೆಲ್ಲ ಬಂದಿದ್ದೀರಾ ಅನಿಸುತ್ತೆ. ಎಲ್ಲರೂ ಹೋಗೋರು ಆ ಕಡೆ ಎಲ್ಲ ಬಂದವರೆಲ್ಲ ಇಲ್ಲಿಗೊಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಹಾಳಾಗಿದೆ, ತುಂಬ ಅದು ಹೇಳಿದ್ರೆ ತುಂಬ ವರ್ಷದ ಚರ್ಚ್ ಇದು, ಹಾಗಾಗಿ ಹಾಳಾಗಿದೆ. ನೋಡಿ ಎಲ್ಲ ಬಂದು ಚೆನ್ನಾಗಿದೆ, ಇಲ್ಲ ಎಂಜಾಯ್ ಮಾಡಿ. ತುಂಬ ಹಾಳಾಗೋಗಿದೆ ಎಲ್ಲ, ತುಂಬ ಹಳೆ ಕಟ್ಟಿದ್ದು ಮುಳುಗಿ ಮತ್ತೆ ಇದಾಗುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ. ಫೋಟೋ ಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದಿದ್ದು.
ಗೈಸ್ ಇವತ್ತು ನೈಟು ಊಟಕ್ಕೆ ನಾವು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಬನ್ನಿ ಏನೇನು ಹೇಗೆ ಮಾಡ್ತಿದ್ದೀನಿ, ಏನೇನು ಹೆಚ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಬಿರಿಯಾನಿಗೆ ಸ್ವಲ್ಪ ಒಂದು ಟೊಮೊಟೊ, ಒಂದು ಈರುಳ್ಳಿ, ಪುದೀನ ಮತ್ತು ಸಾಂಬಾರು ಸೊಪ್ಪು, ಹಸಿರು ಮೆಣಸಿಗೆ, ಒಂದು ಲೆಮನ್ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ವಿಶಾಲ್ ಆಗಬೇಕು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೇ ರೆಡಿ ಆಗಿದೆ. ಇದು 2 ವಿಶಾಲ್ ಹೊಡಿಬೇಕು. ಆಮೇಲೆ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದು ಹೇಗಿದೆ ಅಂತ ತೋರಿಸ್ತೀನಿ. ಬಾಯ್. ಊಟಕ್ಕೆ ಬಿರಿಯಾನಿ ಮತ್ತು ಕಬಾಬು ತಿಂತಿದ್ವಿ. ನೋಡಿ ರೆಸಿಪಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿದೆ. ಇಂಥ ಬನ್ನಿ ತಿನ್ನೋಣ. ಗೈಸ್, ಬಿರಿಯಾನಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಬಿರಿಯಾನಿ ರೆಸಿಪಿ ಅಂತ ಕಮೆಂಟ್ ಮಾಡಿ. ಮತ್ತು ಬನ್ನಿ ಊಟಕ್ಕೆಲ್ಲ ಊಟ ಮಾಡೋಣ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಅಂತೂ ಪ್ಲೀಸ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.